ಮಂಗಳೂರಿನಲ್ಲಿ ಪತ್ತೆಯಾದಂತಹ ರಾಶಿ ಆಧಾರ್ ಕಾರ್ಡ್ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಹೌದು, ನೇತ್ರಾವತಿ ನದಿ ತೀರದಲ್ಲಿ ರಾಶಿಯಲ್ಲಿ ಆಧಾರ್ ಕಾರ್ಡ್ಗಳು ಸಿಕ್ಕಿವೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ನದಿ ತೀರದಲ್ಲಿ ಈ ಪ್ರಮಾಣದಲ್ಲಿ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿದ್ದಾದರೂ ಯಾಕೆ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ನೇತ್ರಾವತಿ ನದಿ ತೀರದಲ್ಲಿ ರಾಶಿ ಆಧಾರ್ ಕಾರ್ಡ್. ಮನೆ ಸೇರಬೇಕಿದ್ದ ಕಾರ್ಡ್ಗಳು ನದಿ ಪಾಲಾಗಿದ್ದು ಹೇಗೆ? ಉನ್ನತ ಮಟ್ಟದ ತನಿಖೆಗೆ ಸ್ಪೀಕರ್ ಯುಟಿ ಖಾದರ್ ಸೂಚನೆ. ನದಿಯಲ್ಲಿ ತೇಲಿ ಬಂದಿರೋ ರಾಶಿ ಆಧಾರ್ ಕಾರ್ಡ್ಗಳು. ತಿಂಗಳುಗಟ್ಟಲೆ ಅಂಚೆ ಮೂಲಕ ಆಧಾರ್ ಕಾರ್ಡ್ ಬರುತ್ತೆ ಅಂತ ಕಾದು ಕುಳಿತಿದ್ದ ಜನರಿಗೆ ಅತಿ ದೊಡ್ಡ ಶಾಕ್. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ಇಂಥದೊಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ. ಹೌದು, ನೇತ್ರಾವತಿ ನದಿ ತೀರದಲ್ಲಿ ಈಗ ಯಾರೋ ಕಿಡಿಗೇಡಿಗಳು ಎಸೆದಿದ್ದ ಮೂಟೆ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿವೆ. ಜನರ ಗುರುತನ್ನ ನಿಶ್ಚಯಿಸುವ ಆಧಾರ್ ಕಾರ್ಡ್ಗಳು ನೇತ್ರಾವತಿ ನದಿ ಪಾಲಾಗಿದ್ದು ಹೇಗೆ ಎಂಬ ಆತಂಕ ಸೃಷ್ಟಿಯಾಗಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಪುದು ಗ್ರಾಮದ ಫರಂಗಿಪೇಟೆಯ ನೇತ್ರಾವತಿ ನದಿ ತಟದಲ್ಲಿ ಈ ಘಟನೆ ನಡೆದಿದೆ. ಇದು ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ಜನರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನು ನದಿ ಪಕ್ಕಕ್ಕೆ ಹಾಕಿ ಇದನ್ನು ಬಿಸಾಡಿದಕ್ಕೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಅಧಿಕಾರಿಗಳು, ಮೇಲಧಿಕಾರಿಗಳು ಅವರ ಮೇಲೆ ಕ್ರಮ ತೆಗೆಬೇಕಂತ ಕೂಡ ನಾವು ಗ್ರಾಮ ಪಂಚಾಯತಿಯ ಪರವಾಗಿ ಮತ್ತು ಸಲಹೆಯರ ಪರವಾಗಿ ನಾವು ವಿನಂತಿಸ್ತೇವೆ. ಇನ್ನು ಘಟನೆ ಕುರಿತು ಮಾಹಿತಿ ಸಿಕ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪಂಚಾಯತ್ ಅಧ್ಯಕ್ಷರು ಮತ್ತು ಸ್ಥಳೀಯರು ಸಾವಿರಾರು ಕಾರ್ಡ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳೀಯ ಶಾಸಕ ಹಾಗೂ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಡ್ಗಳು ನದಿ ತೀರಕ್ಕೆ ಬಂದಿದ್ದು ಹೇಗೆ ಎಂದು ತನಿಖೆಗೆ ಆದೇಶಿಸಿದ್ದಾರೆ. ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ UIDAI ಯೋಜನಾ ವ್ಯವಸ್ಥಾಪಕರಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಕೂಡಲೇ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಸಲಿಗೆ ಈ ಘಟನೆ ಹಿಂದೆ ಸ್ಥಳೀಯ ಪೋಸ್ಟ್ ಮ್ಯಾನ್ ಕೈವಾಡ ಏನಾದರೂ ಇದೆಯಾ ಅನ್ನೋ ಶಂಕೆ ದಟ್ಟವಾಗಿದೆ. ಈಗಾಗಲೇ ಫರಂಗಿಪೇಟೆ ಅಂಚೆ ಕಚೇರಿಗೆ ಪುತ್ತೂರು ಅಂಚೆ ಇಲಾಖೆ ವಿಭಾಗದ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ರಿಜಿಸ್ಟರ್ ಪೋಸ್ಟ್ ಅಲ್ಲದ ಕಾರಣ ಟ್ರ್ಯಾಕಿಂಗ್ ಮಾಡಲು ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ತಲುಪಿಸಬೇಕಾದ ಪೋಸ್ಟ್ ಮ್ಯಾನ್ ಏನಾದರೂ ನದಿಗೆ ಎಸೆದು ಕೈ ತೊಳೆದುಕೊಂಡು ಬಿಟ್ರ ಅನ್ನೋ ಅನುಮಾನ ಸಾರ್ವಜನಿಕ ವಲಯದಲ್ಲಿದೆ. ಸಾವಿರಾರು ಮನೆಗಳಿಗೆ ಆಧಾರ್ ಕಾರ್ಡ್ ತಲುಪಿಸಬೇಕಲ್ವಾ ಎಂಬ ಸೋಮಾರಿತನದಿಂದ ಪೋಸ್ಟ್ ಮ್ಯಾನ್ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪವು ಕೇಳಿ ಬಂದಿದೆ. 3 ತಿಂಗಳಾದ್ರೂ ವೋಟರ್ ID, ಆಧಾರ್ ಕಾರ್ಡ್ಗಳು ಮನೆಗೆ ಬರ್ತಿಲ್ಲ ಅಂತ ಮೊದಲೇ ಸಾರ್ವಜನಿಕರಿಂದ ದೂರುಗಳು ಇದ್ವು. ಈಗ ಸಾಕ್ಷಿ ಸಮೇತ ಈ ಅಚಾತುರ್ಯ ಬಯಲಾಗಿರುವುದು ಈ ಅನುಮಾನಕ್ಕೆ ಪುಷ್ಟಿ ನೀಡಿದೆ. ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ನದಿಯಲ್ಲಿ ಬರುವ ಪರಿಸ್ಥಿತಿ ಇಲ್ಲಿ. ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಒಟ್ಟಾರೆ ಆಧಾರ್ ಕಾರ್ಡ್, ವೋಟರ್ ID ಅಂಚೆ ಮುಖಾಂತರ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಎಂದು ಕಾದು ಸುಸ್ತಾಗಿದ್ದ ಜನ ಮತ್ತೆ 60 ರೂಪಾಯಿ ಕೊಟ್ಟು ಸೈಬರ್ ಸೆಂಟರ್ಗಳಿಂದ ಆಧಾರ್ ಕಾರ್ಡ್ ಪಡೆಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರನ್ನ ಈ ರೀತಿ ಪರದಾಡುವಂತೆ ಮಾಡಿ ಸಾರ್ವಜನಿಕರ ದಾಖಲೆಗಳನ್ನ ಹೀಗೆ ಬೀದಿಗೆ ಎಸೆದ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.